ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಕಾವೇರಿ ನೀರಿನ ಪೂರೈಕೆ ಕಡಿಮೆಯಾಗಿದೆ. ಬೆಂಗಳೂರಿನಲ್ಲಿ ಜಲದಾಹ ಆರಂಭವಾಗಿದ್ದು ಜನ ಪರದಾಡುತ್ತಿದ್ದಾರೆ. ಈ ನಡುವೆ ಟ್ಯಾಂಕರ್ ಮಾಲೀಕರು ಹೆಚ್ಚೆಚ್ಚು ಹಣ ವಸೂಲಿಗೆ ಮಾಡುತ್ತಿರುವುದನ್ನು ಟಿವಿ9 ತೆರೆದಿಟ್ಟಿತ್ತು. ಅದರ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತಿದ್ದು ದರ ನಿಗದಿಪಡಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇವಾಗ ಟ್ಯಾಂಕರ್ಗೆ ಬುಕ್ ಮಾಡಿದ್ರೆ 3 ದಿವಸ 4 ದಿವಸಕ್ಕೆ ಅವ್ರು ತರ್ತಾರೆ. ಅವ್ರಿಗೆ 1,500, 2,000, 3,000 ತನಕ ಕೇಳ್ತಾರೆ. ನೀರಿಲ್ಲ ಉದ್ಯಾನ ನಗರಿಯಲ್ಲಿ ಕೋಟ್ಯಾಂತರ ಜನರಿಗೆ ಬದುಕು ಕೊಟ್ಟಿರುವ ಬೆಂಗಳೂರಿನಲ್ಲಿ ನೀರಿಗೆ ಅಭಾವ ಉಂಟಾಗಿದೆ. ರಾಜಧಾನಿಯ ಪ್ರತಿ ಏರಿಯಾಗಳ ಜಲದಾಹವನ್ನ ಟಿವಿ9 ನೀರಿಲ್ಲ ಅನ್ನೋ ಅಭಿಯಾನದಡಿ ಸರ್ಕಾರದ ಮುಂದಿಡ್ತಿದೆ. ಅದರಲ್ಲೂ ಜಲಭವಣಿಯನ್ನೇ ಬಂಡವಾಳ ಮಾಡಿಕೊಂಡು ಟ್ಯಾಂಕರ್ ನೀರಿನಲ್ಲೂ ಹೆಚ್ಚೆಚ್ಚು ವಸೂಲಿ ಮಾಡುತ್ತಿದ್ದ ದಂಧೆಕೋರರನ್ನ ಟಿವಿ9 ಹೊರಗೆಳೆದಿತ್ತು. ಈ ನಿರಂತರ ವರದಿಗಳ ಬೆನ್ನಲ್ಲೇ ಬೆಂಗಳೂರು ಜಿಲ್ಲಾಡಳಿತ ಎಚ್ಚೆತ್ತಿದೆ. ಟ್ಯಾಂಕರ್ಗಳಿಗೆ ದರ ಫಿಕ್ಸ್ ಮಾಡಿದೆ. ಟ್ಯಾಂಕರ್ ಮಾಫಿಯಾ ವಿರುದ್ಧ ಟಿವಿ9 ನಿರಂತರ ವರದಿ. ವಾಟರ್ ಟ್ಯಾಂಕರ್ಗಳಿಗೆ ದರ ಫಿಕ್ಸ್ ಮಾಡಿದ ಜಿಲ್ಲಾಡಳಿತ. ಹೌದು, ಜನರ ಜಲದಾಹವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಟ್ಯಾಂಕರ್ ಮಾಲೀಕರಿಗೆ ಬೆಂಗಳೂರು ನಗರ ಜಿಲ್ಲಾಡಳಿತ ಬಿಸಿ ಮುಟ್ಟಿಸಿದೆ. ಟ್ಯಾಂಕರ್ ಮಾಫಿಯಾದಿಂದ ಆಗ್ತಿರೋ ಸಮಸ್ಯೆಗಳನ್ನ ಟಿವಿ9 ತೆರೆದಿಡ್ತಿದ್ದಂತೆ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡಿದೆ. ತಾಂತ್ರಿಕ ಸಮಿತಿಯವರು ಒಂದು ಅಧ್ಯಯನ ಮಾಡಿ ಎಷ್ಟು ರೇಟ್ ಕೊಡಬಹುದು ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಅದನ್ನ ನಾನು ಪರಿಗಣಿಸಿದ್ದಾರೆ, ಸೂಕ್ತ ಅನಿಸಿತ್ತು. ಹಾಗಾಗಿ ಅದನ್ನ ನಾನು ನಿನ್ನೆ ಆದೇಶವನ್ನ ರಾತ್ರಿ ಹೊರಡಿಸಿದ್ದೇನೆ. ಆ ರೇಟ್ ನಲ್ಲಿ ಯಾವ್ದು ಅಧಿಗ್ರಹಣ ಮಾಡಿದ ಟ್ಯಾಂಕರ್ಗಳಿದಾವೋ ಆ ಟ್ಯಾಂಕರ್ಗಳಿಗೆ ಆ ರೇಟ್ ನಲ್ಲಿ BWSS ಅವರು ಪೇಮೆಂಟ್ ಅನ್ನ ಮಾಡ್ತಾರೆ. ಖಾಸಗಿ ಟ್ಯಾಂಕರ್ಗಳ ವಸೂಲಿಗೆ ಬ್ರೇಕ್ ಹಾಕೋದಕ್ಕಾಗಿ ಕಿಲೋಮೀಟರ್ಗಳ ಆಧಾರದಲ್ಲಿ ದರ ನಿಗದಿ ಮಾಡಿದೆ. 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 6,000 ಲೀಟರ್ ನೀರಿಗೆ 600 ರೂಪಾಯಿ ನಿಗದಿಯಾಗಿದೆ. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 6,000 ಲೀಟರ್ ನೀರಿಗೆ 750 ರೂಪಾಯಿ. 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 8,000 ಲೀಟರ್ ನೀರಿಗೆ 800 ರೂಪಾಯಿ. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 8,000 ಲೀಟರ್ ನೀರಿಗೆ 800 ರೂಪಾಯಿ ನಿಗದಿಯಾದ್ರೆ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 12,000 ಲೀಟರ್ ನೀರಿಗೆ 1,000 ರೂಪಾಯಿ. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 12,000 ಲೀಟರ್ ನೀರಿಗೆ 1,200 ರೂಪಾಯಿ. ಮಾಸಿಕ ಬಾಡಿಗೆಗೆ ಒಪ್ಪಿಕೊಳ್ಳುವವರಿಗೆ 510 ರೂಪಾಯಿ ನಿಗದಿ. 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮಾಸಿಕ 6,000 ಲೀಟರ್ಗೆ 510 ರೂಪಾಯಿ. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮಾಸಿಕ 6,000 ಲೀಟರ್ಗೆ 650 ರೂಪಾಯಿ. ಹೀಗೆ ಬೆಂಗಳೂರು ನಗರ ಜಿಲ್ಲಾಡಳಿತ ಜಿಎಸ್ಟಿ ಸೇರಿ ದರ ನಿಗದಿ ಮಾಡಿದೆ. ಸಾರ್ವಜನಿಕ ದೃಷ್ಟಿಯಿಂದ ನಮ್ಮ BBMP ಅವರು ಒಂದು ಟೋಲ್ ಫ್ರೀ ಲೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಜಲಮಂಡಳಿಯವರು ಟೋಲ್ ಫ್ರೀ ಲೈನ್ ಮಾಡಿದ್ದಾರೆ. ಅದೇ ಥರ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಟೋಲ್ ಫ್ರೀ ನಂಬರ್ ಮಾಡಿದ್ದಾರೆ. ಸೊ ಇದೆಲ್ಲ ಟೋಲ್ ಫ್ರೀ ನಂಬರ್ಗೆ ಜನರು ತಮ್ಮ ಕಷ್ಟಗಳನ್ನು ಹಂಚಿಕೆ ಮಾಡಬಹುದು. ಒಟ್ನಲ್ಲಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದೆ. ಇದು ಆದೇಶಕ್ಕೆ ಮಾತ್ರ ಸೀಮಿತವಾಗದೆ ಕಾರ್ಯಗತವೂ ಆಗಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.